ಒಂದು ಕಡೆ ಅಮೆರಿಕ ಇಸ್ರೇಲ್ ಹಾಗೆ ಇರಾನ್ ನಡುವೆ ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಾ ಇದ್ರೆ ಮಗದೊಂದು ಕಡೆ ಯಾದಗಿರಿ ಜಿಲ್ಲೆಯಲ್ಲಿ ಅಡುಗೆ ಅನಿಲಕ್ಕೆ ಕಂಟಕ ಶುರುವಾಗಿದೆ. ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ತನ್ಮಧ್ಯೆ ಯಾದಗಿರಿ ಜಿಲ್ಲೆಯಲ್ಲಿ ಅಡುಗೆ ಅನಿಲಕ್ಕೂ ಸಹ ಅಭಾವ ಸೃಷ್ಟಿಯಾಗಿದೆ. ಆಟೋ ಗ್ಯಾಸ್ ಬಳಿಕ ಇದೀಗ ಅಡುಗೆ ಎಲ್ಪಿಜಿಗೂ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಹಾಪುರ ಪಟ್ಟಣದಲ್ಲಿ ಸಿಲಿಂಡರ್ಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ವಿಜಯ್ ಗ್ಯಾಸ್ ಏಜೆನ್ಸಿಯ ಮುಂದೆ ಗ್ರಾಹಕರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗ್ಯಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮಾಡಿದರೂ ಸಹ ಪೂರೈಕೆ ಮಾಡ್ತಾ ಇಲ್ಲ, ಸಪ್ಲೈ ಮಾಡ್ತಿಲ್ಲ, ಡೆಲಿವರಿ ಆಗ್ತಿಲ್ಲ ಅಂತ ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ಕೂಡಲೇ ಗ್ಯಾಸ್ ಸಮಸ್ಯೆ ಬಗೆಹರಿಸಬೇಕು ಅಂತ ಜನರು ಒತ್ತಾಯ ಮಾಡಿದ್ದಾರೆ. ಈಗ ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದೇ ಈ ಅಡುಗೆ ಅನಿಲದಿಂದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಅದರಲ್ಲೂ ಈ ಗ್ಯಾಸ್ ಬುಕ್ಕಿಂಗ್ ಸುಮಾರು ಒಂದು 20ರಿಂದ 25 ದಿನ, 1 ತಿಂಗಳು ಕಳೆದರೂ ಸಹ ನಮಗೆ ಸಿಲಿಂಡ್ರೇ ಬರೋದಿಲ್ಲ ನಮ್ಮ ಮನೆಗೆ ಅನ್ನುವ ರೀತಿಯಾದಂಥ ಆರೋಪವನ್ನು ಜನರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಆರೋಪ ಮಾತ್ರವಲ್ಲ, ವಾಸ್ತವವೂ ಸಹ ಹೌದು. ಆದರೆ ಸಪ್ಲೈದಾರರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲ ಆ ರೀತಿಯಾಗಿ ಏನು ಸಮಸ್ಯೆ ಇಲ್ಲ, ಜನರು ಏಕಾಏಕಿಯಾಗಿ ಮುಗಿಬಿದ್ದು ಅಂದರೆ ಅವರು ಪ್ಯಾನಿಕ್ ಆಗಿ ಭಯಗೊಂಡು ಸಿಕ್ಕಾಪಟ್ಟೆ ಬುಕ್ಕಿಂಗ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದ್ದರಿಂದ, ಸಪ್ಲೈ ಕಡಿಮೆ ಆಗಿದ್ದರಿಂದ ಇನ್ ಟೈಮ್ ನಾವು ಸಿಲಿಂಡರ್ನ ಕೊಡಲಿಕ್ಕೆ ಸಾಧ್ಯವಾಗದೇ ಹೋಯ್ತೀಯ ವಿನಃ ಆ ರೀತಿಯಾದಂಥ ಆತಂಕ ಪಡಬೇಕಾದಂತಹ ಸನ್ನಿವೇಶ ಇಲ್ಲ ಅನ್ನುವಂಥ ಒಂದು ಸಬೂಬನ್ನು ಹೇಳ್ತಾ ಹೋದರು. ಆದರೆ ವಾಸ್ತವದಲ್ಲಿ ನಿಜಕ್ಕೂ ಸಹ ಯಾದಗಿರಿಯಲ್ಲಿ ಸಾರ್ವಜನಿಕರು ಅಡುಗೆ ಅನಿಲಕ್ಕೂ ಸಹ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನಲಿಕ್ಕೆ ಈ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಹೇಶ್ ಅಲ್ಲಿ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಇಸ್ರೇಲ್ ಹಾಗೂ ಇರಾನ್ ಯುದ್ಧದಿಂದಾಗಿ ಏನಂದ್ರೆ ಯಾದಗಿರಿ ಜಿಲ್ಲೆಯ ಒಂದು ಗ್ರಾಹಕರಿಗೆ ಸಾಕಷ್ಟು ಎಫೆಕ್ಟ್ ಕೂಡ ಬಿದ್ದಿರ್ತಕ್ಕಂಥದ್ದು. ಸದ್ಯ ನಾವು ಯಾದಗಿರಿ ಜಿಲ್ಲೆಯ ಒಂದು ಶಹಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಪಟ್ಟಣದಲ್ಲಿರ್ತಕ್ಕಂಥದ್ದು. ಸದ್ಯ ನೀವು ನೋಡ್ತಾ ಇರುವ ದೃಶ್ಯಗಳಲ್ಲಿ ಕೂಡ, ಯಾಕಂದ್ರೆ ಇದು ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಏನಂದ್ರೆ ಸಿಲಿಂಡರ್ಗಾಗಿ ಸಾಕಷ್ಟು ಜನರು ಏನಂದ್ರೆ ಇಲ್ಲಿ ಕ್ಯೂ ಅಲ್ಲಿ ಕೂಡ ನಿಂತಿರ್ತಕ್ಕಂಥದ್ದು. ಏನಂದ್ರೆ ಅಧಿಕಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಮನೆಗೆ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ಗಳು ಬರುತ್ತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಗ್ಯಾಸ್ ಏಜೆನ್ಸಿ ಹತ್ರ ಇನ್ನ ಎಲ್ಲಿ ಕೂಡ ಬರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮನೆಗೂ ಗ್ಯಾಸ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ಏನಂದ್ರೆ ಗ್ಯಾಸ್ ಏಜೆನ್ಸಿಗೆ ಬಂದು ಇಲ್ಲಿ ಗ್ರಾಹಕರು ಕೂಡ ಗ್ಯಾಸ್ ತೆಗೆದುಕೊಳ್ಳಲು ಮುಗಿಬಿದ್ದಿರ್ತಕ್ಕಂಥದ್ದು. ಸದ್ಯ ಏನಂದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕ್ಯೂನಲ್ಲೇ ನಿಂತ್ಕೊಂಡು ಅವರು ಇನ್ನೂ ಮನೆಯಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ಹೋಟೆಲ್ಗಳಾಗಿರೋದು ಮತ್ತೆ ಏನಂದ್ರೆ ಮನೆಗಳು ಕೂಡ ಈ ಒಂದು ಗ್ಯಾಸ್ ನ ಅಭಾವ ತಲೆದೋರಿರ್ತಕ್ಕಂಥದ್ದು. ಸಾಕಷ್ಟು ದಿನನಿತ್ಯಲೂ ಕೂಡ ಇದೇ ಒಂದು ಗ್ಯಾಸ್ ತಗೊಳ್ಳಲು ಕೂಡ ಏನಂದ್ರೆ ಜನರು ಒಂದಲ್ಲ ಒಂದು ರೀತಿಯಾಗಿ ಸಂಕಷ್ಟವನ್ನು ಕೂಡ ಪಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ಜನರಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಗ್ರಾಹಕರು ಕೂಡ ಇದಾರೆ, ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಅಣ್ಣ, ಈಗ ಗ್ಯಾಸ್ ಬೇರೆ ಬೇರೆ ಇಸ್ರೇಲ್ ಇರಾನ್ ಭಾಗದಲ್ಲಿ ಇದಾಗ್ತಾ ಇದೆ, ಇಲ್ಲಿ ನಮ್ಗೆ ಏನಂದ್ರೆ ಸಿಲಿಂಡರ್ ಅಭಾವ ತಲೆದೋರಿದೆ, ಏನು ಸಿಲಿಂಡರ್ ಅಭಾವ ಅಂತ ಎಲ್ಲ ಹೇಳ್ತಾ ಇದಾರಲ್ರಿ. ಎಲ್ಲ ಸಿಲಿಂಡರ್ ಬರ್ತಾ ಇದಾವ್ರಿ. ಆದ್ರೆ ಇವೇನು ಏಜೆನ್ಸಿಗಳೇನು ಅದಾರಲ್ರಿ, ಏಜೆನ್ಸಿಗಳು ಬಹಳಷ್ಟು ಮಾರಾಟ ಮಾಡ್ಕೊಂಡು ಸಿಕ್ಕಂಗ್ ರೇಟ್ ತಗೊಂಡು ಬಿಸ್ನೆಸ್ ಮಾಡೋರಿಗೆ, ಅಂಗಡಿಯರಿಗೆ, ದುಕಾನ್ದಾರಿಗೆ ಸಿಕ್ಕಂಗ್ ರೇಟ್ 2,500 ರೂಪಾಯಿ ಹಂಗೆ ಮಾರಾಟ ಮಾಡ್ತಾ ಇದ್ದಾರ್ರಿ. ಮನಿಗೆ ಬಂದು ಲೈನ್ ಹಚ್ಕೊಂಡು ಈ ತರ ಎಲ್ಲ ಬಂದು ನಿಂತಾರು ಮನಿಗೆ ಹಂಗೆ ವಾಪಸ್ ಕಳಿಸ್ತಾರ, ಸಿಲಿಂಡರ್ ಇಲ್ಲ, ಖಾಲಿ ಆಗ್ಯಾವ ಅಂತೇಳಿ ಬೇರೆದವ್ರಿಗೆ ಮಾರಾಟ ಮಾಡ್ಕೊಂಡು ತಿಂತಿದ್ದಾರೆ. ಅಲ್ಲ, ಈಗ ನೀವು ಬೆಳಗ್ಗೆಯಿಂದ ಎಷ್ಟು ಗಂಟೆಯಿಂದ ಬಂದು ನಿಂತಿದ್ದೀರಿ? ಬೆಳಗ್ಗೆಯಿಂದ ಇಲ್ಲಿ ಏನಿಲ್ಲ ಅಂದ್ರೆ ಸುಮಾರು 7 ಗಂಟೆಲಿಂದ ಬಂದು ಲೈನ್ ನಂಬರ್ ಕಚ್ಚಾರ ಜನರೆಲ್ಲ. 7 ಗಂಟೆ 6 ಗಂಟೆಗೆ ಬಂದು ನಂಬರ್ ಕಚ್ಕೊಂಡು ನಿಂತಿದ್ದಾರೆ ಜನರು. ಇಲ್ಲ ಸಿಕ್ಕಿಲ್ಲ, ಇನ್ನವರೆಗೆ ಆದ್ರೆ ಸಿಕ್ಕಿಲ್ಲ ರೀ. ಸಮಸ್ಯೆ ಎಲ್ಲ ಗ್ಯಾಸ್ ಏಜೆನ್ಸಿಗಳು ಬಹಳ ಸಮಸ್ಯೆ ಮಾಡ್ತಾ ಇದ್ದಾರೆ. ಸಿಕ್ಕಂಗೆ ಒಳಗಿಂದ ಒಳಗೆ ಮಾರಾಟ ಮಾಡ್ಕೊಂಡು ತಿಂತಾ ಇದಾರೆ. 2,000-2,500 ರೂಪಾಯಿ ಸಿಕ್ಕಂಗ್ ಮಾರ್ಕೊಂಡು ತಿಂತಾರೆ. ಈ ಎಲ್ಲ ಕಾನೂನು ಕ್ರಮ ಏನೇನಂದ್ರಿ, ಯಾರು ಇದ್ರ ಮೇಲೆ ಅಧಿಕಾರಿಗಳು ಇದಾರೆ, ಅಧಿಕಾರಿಗಳಿಗೆ ಇದು ಮಾಡಿ ಅವ್ರಿಗೆ ಗಮನಕ್ಕೆ ತಂದು ಇದು ಮಾಡ್ಬೇಕಂತ ಹೇಳ್ತಾರೆ. ನೋಡಿದ್ರಲ್ಲ, ಇದು ಏನಂದ್ರೆ ಇಲ್ಲಿನ ಗ್ರಾಹಕರು ಹೇಳ್ತಕ್ಕಂಥದ್ದು ಏನಂದ್ರೆ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಏನಂದ್ರೆ ಗ್ಯಾಸ್ ಏಜೆನ್ಸಿಗಳು ಕೂಡ ಕಳ್ಳಾಟ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕೂಡ ಏನಂದ್ರೆ ಬ್ಲಾಕ್ ಅಲ್ಲಿ ಏನಂದ್ರೆ ವಾಣಿಜ್ಯ ಏನಂದ್ರೆ ಹೋಟೆಲ್ ಉದ್ಯಮದಾರರಿಗೆ ಅವ್ರಿಗೆ ಏನಂದ್ರೆ ಬ್ಲಾಕ್ ಅಲ್ಲಿ ಕೂಡ ಮಾರ್ತಾ ಇದ್ದಾರೆ. ಹೀಗಾಗಿ ಏನಂದ್ರೆ ಗೃಹೋಪಯೋಗಿ ಸಿಲಿಂಡರ್ಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಏನಂದ್ರೆ ಅವರು ಕೂಡ ಏಜೆನ್ಸಿ ವಿರುದ್ಧ ಒಂದು ತಕ್ಕ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಂತ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪೌಟಿನ್ಸ್, ಯಾದಗಿರಿ.